ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಗೆ ಬಂದಿರೋದು ನಮ್ಮ ಜಿಲ್ಲೆಗೆ ಹೆಮ್ಮೆ. ಆದರೆ ಈ ತಡವಾಗ್ತಿರೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಈ ಬಗ್ಗೆ ನಮ್ಮೊಟ್ಟಿಗೆ ನೇರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಅಖಂಡ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಿಷ್ಠೂರ್ ರುದ್ರಪ್ಪನವರಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿಯನ್ನು ಸಹ ಸಲ್ಲಿಸಿದ್ದಾರೆ. ಮಠಾಧೀಶರನ್ನು ಎಲ್ಲರೂ ಸಹ ಒಂದು ಸಂಘಟನೆಗಳನ್ನು ಮಾಡಿ ಎಲ್ಲ ಸಂಘಟನೆಗಳ ಮುಖಂಡರೊಂದಿಗೂ ಸಹ ಇವತ್ತು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಅಖಿಲ ಭಾರತ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗಾಗಲೇ ಕಾರ್ಯಕಾರಿ ಸಮಿತಿ ನಿರ್ಧಾರದಂತೆ 26, 27, 28 ಡಿಸೆಂಬರ್ 2025ರಲ್ಲಿ ನಡೀಬೇಕಾಗಿತ್ತು. ಈಗಾಗಲೇ ಡಿಸೆಂಬರ್ ತಿಂಗಳು ಆಗಿರೋದರಿಂದ ಅನಿಶ್ಚಿತತೆ ಕಾಡುತ್ತೆ ಮತ್ತು ಸಮ್ಮೇಳನ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಯುತ್ತೋ ಇಲ್ಲೋ ಅಂತಕ್ಕಂಥ ಒಂದು ಅನುಮಾನ ಬಳ್ಳಾರಿ ಜಿಲ್ಲೆಯ ಕನ್ನಡಿಗರಲ್ಲಿ ಇದೆ. ಆದರೆ ಬಳ್ಳಾರಿ ಜಿಲ್ಲೆಗೆ ಒಂದು ಬಾರಿ ಸಮ್ಮೇಳನ ಬಂದಿರೋದು ಅದು ಯಾವುದೇ ಕಾರಣಕ್ಕೂ ಹಿಂದೋಗೋದಿಲ್ಲ. ಅದು ಬಳ್ಳಾರಿಯಲ್ಲಿಯೇ ನಡೆಯುತ್ತೆ. ವಿಳಂಬವಾಗ್ಬೋದು. ಅದಕ್ಕೆ ಕಾರಣ ಏನಂತಂದರೆ ಕಾನೂನಾತ್ಮಕ ಮತ್ತು ಆಡಳಿತಾತ್ಮಕ ಸಮಸ್ಯೆ ಇದೆ. ಅದರ ಜೊತೆಗೆ ಈಗ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿಗಳು ನೇಮಕ ಆಗಿದ್ದಾರೆ. ಆಡಳಿತಾಧಿಕಾರಿಗಳು ನೇಮಕ ಆಗಿರೋದರಿಂದ ಸಮ್ಮೇಳನ ನಡೆಸಬೇಕೋ ಬೇಡವೋ ಅಥವಾ ಸಮ್ಮೇಳನ ನಡೆಸಿದರೆ ಯಾವ ರೀತಿ ನಡೆಸಬೇಕು ಅನ್ನೋದ್ರ ಮಟ್ಟಿಗೆ ಸರ್ಕಾರ ಯೋಚನೆ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ. ಹಾಗಾಗಿ ಸಮ್ಮೇಳನ ನಡೆಯುವುದಂತೂ ನಿಶ್ಚಿತ, ಆದರೆ ಕೆಲವು ಸಮಯ ತೆಗೆದುಕೊಳ್ಬೋದು. ಆದರೆ ನಾವು ಇವತ್ತು ಎಲ್ಲ ಧರ್ಮಗುರುಗಳು, ಆಮೇಲೆ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ವಿವಿಧ ಸಂಘಟನೆಗಳ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗ 2025-26ನೇ ಆರ್ಥಿಕ ವರ್ಷದಲ್ಲಿನೇ ಸಮ್ಮೇಳನವನ್ನು ಪೂರೈಸಿದರೆ ಭಾಳ ಒಳ್ಳೆಯದು ಅಂತಂದೇಳಿ ನನ್ನ ಭಾವನೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಪೂರ್ವಭಾವಿ ಸಭೆಯನ್ನು ಮಾಡಿ ಇವತ್ತು ಎಲ್ಲರೂ ಸೇರಿ ಒಗ್ಗೂಡಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲ ಜನಾಂಗದವರು ಕೂಡಿ ನಾವು ಇವತ್ತೊಂದು ಮನವಿ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿದ್ದೇವೆ. ಇದನ್ನು ಸರ್ಕಾರ ಧನಾತ್ಮಕವಾಗಿ ತೆಗೆದುಕೊಂಡು ನಮಗೆ ಆದಷ್ಟು ಬೇಗ ಬಳ್ಳಾರಿ ಜಿಲ್ಲೆಯಲ್ಲಿ ಸಮ್ಮೇಳನ ನಡೆಸಬೇಕು ಅಂತಕ್ಕಂಥದ್ದು ಒಂದು ಹಂಬಲ. ಈಗಾಗಲೇ ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ DCM ಅವ್ರನ್ನ ಭೇಟಿಯಾಗಿ ಬಳ್ಳಾರಿಯ ಮೇಯರ್ ಅವರು ಸಹ ಆಗ್ರಹ ಪಡಿಸಿದ್ದಾರೆ ಮತ್ತು ಮನವಿಯನ್ನು ಕೊಟ್ಟಿದ್ದಾರೆ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಈ ಬಗ್ಗೆ ನೀವು ಮೇಯರನ್ನು ಏನಾದರೂ ಮಾತಾಡ್ಸಿದ್ದೀರಾ? ಹೌದು, ಈ ಒಂದು ಸಮ್ಮೇಳನ ಬಳ್ಳಾರಿ ಜಿಲ್ಲೆಯಲ್ಲಿ ನಡಿಬೇಕು ಅಂತಕ್ಕಂಥ ಹಂಬಲ ಕೇವಲ ಒಬ್ಬ ಜಿಲ್ಲಾಧ್ಯಕ್ಷಂದು ಒಂದೇ ಅಲ್ಲ. ಈ ಜಿಲ್ಲೆಯ ಅಖಂಡ ಬಳ್ಳಾರಿ ಜಿಲ್ಲೆಯ ಮತ್ತು ಗಡಿ ಆಚೆ ಇರತಕ್ಕಂಥ ಕನ್ನಡಿಗರದು ಬಳ್ಳಾರಿ ಜಿಲ್ಲೆಯಲ್ಲಿ ನಡಿಬೇಕು ಅಂತ ಒಂದು ಹಂಬಲ ಇದೆ. ಯಾಕಂದರೆ 68 ವರ್ಷಗಳಾಯಿತು ಈ ಸಮ್ಮೇಳನ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿಲ್ಲ. ಇಂಥ ಅಭೂತಪೂರ್ವವಾದ ಕ್ಷಣವನ್ನು ನಮ್ಮ ಜನರು ಕಾತರದಿಂದ ಕಾಯ್ತಾ ಇದ್ದಾರೆ. ಇದು ಸರ್ಕಾರದಿಂದ ಯಾವುದೇ ಲೋಪ ಆಗಿಲ್ಲ ಮತ್ತು ಬೇರೆ ಜನಪ್ರತಿನಿಧಿಗಳಿಂದಲೂ ಕೂಡ ನಮಗೆ ತುಂಬ ಹೃದಯದ ಸಹಕಾರ ಇದೆ. ಜಿಲ್ಲೆಯ ಎಲ್ಲ ಶಾಸಕರುಗಳು, ಸಂಸದರು, ರಾಜ್ಯಸಭಾ ಸದಸ್ಯರು, ನಮ್ಮ ಮೇಯರ್ ಅವರು ಕೂಡ ನಮ್ಮ ಜೊತೆಗೆ ಅನೇಕ ಕನ್ನಡಪರ ಹೋರಾಟಗಳಲ್ಲಿ ಪಾಲ್ಗೊಂಡಂಥವ್ರು. ಅಂಥವರು ಕೂಡ ಇವತ್ತು ನಮ್ಮ ಪ್ರತಿನಿಧಿಯಾಗಿ ಸರ್ಕಾರದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸಮ್ಮೇಳನವನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಸಲಿಕ್ಕೆ ಒತ್ತಾಯ ಮಾಡಿರ್ತಕ್ಕಂಥದ್ದು ಅವರು ನಮ್ಮೆಲ್ಲರ ಪ್ರತಿನಿಧಿಯಾಗಿಯೇ ಸಲ್ಲಿಸಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಈ ಒಂದು ಅರ್ಧ ಗಂಟೆ ಕೆಳಗಡೆನೆ ನಾವು ನಮ್ಮ ಮಾನ್ಯ ನೂತನ ಮಹಾಪೌರರನ್ನು ಭೇಟಿಯಾಗಿ ಮಾತನಾಡಿದ್ದೀವಿ. ಅವರು ನಮಗೆ ಭರವಸೆಯನ್ನು ನೀಡಿದ್ದಾರೆ. ಈ ಸಮ್ಮೇಳನ ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯದ್ಭುತವಾಗಿ ನಾವು ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಕಾನೂನಾತ್ಮಕವಾಗಿ ಮತ್ತು ತಾಂತ್ರಿಕವಾಗಿ ಇರತಕ್ಕಂಥ ಆಡಳಿತಾತ್ಮಕ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಸರ್ಕಾರ ಆದಷ್ಟು ಬೇಗ ಈ ಸಮ್ಮೇಳನವನ್ನು ಯಶಸ್ವಿಯಾಗಿ ಬಳ್ಳಾರಿಯಲ್ಲಿ ನಡೆಸಲಿ ಅಂತಕ್ಕಂಥದ್ದು ಬಳ್ಳಾರಿ ಜಿಲ್ಲೆಯ ಎಲ್ಲ ಜನರ ಸಂಘಟನೆಗಳ ಆಶಯ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಮೇಯರ್ ಅವರು ಹೋಗಿ ಬಂದಿರತಕ್ಕಂಥದ್ದು ಕೂಡ ಬಹಳ ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಮುಂದಿನ ನಡೆ ಅಂದರೆ ಈಗ ಮನವಿ ಪತ್ರ ಕೊಟ್ಟಿದ್ರೆ ಈಗ ಸರ್ಕಾರಕ್ಕೆ, ಇದಾದ್ಮೇಲೆ ಮುಂದಿನ ನಡೆ ಏನಾಗುತ್ತೆ? ಈಗ ಒಂದೇನಂತಂದರೆ ನಾವು ಅವಸರ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಈಗ ಇಲ್ಲಿ ಒಬ್ಬ ಅಧ್ಯಕ್ಷರಿದ್ದರೆ ಅಥವಾ ಆಡಳಿತಾಧಿಕಾರಿಗಳೇ ನೇರವಾಗಿ ಮಾಡಬಹುದಾಗಿದ್ದರೆ ಅದನ್ನು ಭಾಳ ಸ್ಪೀಡಾಗಿ ನಾವು ಮಾಡ್ಬೋದಾಗಿತ್ತು. ಆದರೆ ಈಗ ಅನಿವಾರ್ಯ ಕಾರಣಗಳಿಂದ ಇವು ಮುಂದೆ ಹೋಗ್ತಾ ಇರೋದರಿಂದ ಇಲ್ಲಿ ಒಂದು ತೊಡಕು ಏನಿದೆ ಅಂತಂದರೆ, ತೊಡಕಂತ ನಾನು ಭಾವಿಸೋದಿಲ್ಲ. ಸರ್ಕಾರ ಈ ಬಗ್ಗೆ ತೀರ್ಮಾನ ತಗೊಳ್ಬೇಕು. ಅಂದರೆ ಕಾನೂನು ಸಲಹೆಯನ್ನು ತೆಗೆದುಕೊಂಡು ಯಾವುದೇ ರೀತಿಯ ತೊಂದರೆ ಮತ್ತು ಅಡಚಣೆಗಳು ಬರದಂತೆ ಸಮ್ಮೇಳನವನ್ನು ಆಡಳಿತಾಧಿಕಾರಿ ಇದ್ದಂಥ ಸಂದರ್ಭದಲ್ಲಿ ನಡೆಸ್ಬೋದಾ ಅಂತ. ಈಗೇನಾಗಿದೆ ಅಂತಂದರೆ ನಾವು 30 ಜನ ಜಿಲ್ಲಾಧ್ಯಕ್ಷರುಗಳು ಇದ್ದೀವಿ. ಆದರೆ ಈಗ ಅಧ್ಯಕ್ಷರನ್ನು ಅಮಾನತ್ ಮಾಡಿದ್ದಾರೆ. ನಾವು ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ ಸರ್ಕಾರಕ್ಕೆ, ಅಧ್ಯಕ್ಷರು ಮೇಲೆ ವಿಚಾರಣೆ ನಡೀತಾ ಇದೆಯಲ್ಲ ಅದನ್ನಂತೂ ನಾವು ತಪ್ಸಕ್ಕೆ ಬರೋದಿಲ್ಲ. ಅದು ನಡೀತಾ ಇರಲಿ. ಅವರು ಬಂದು ಸಮ್ಮೇಳನವನ್ನು ಆರೋಪ ಮುಕ್ತರಾಗಿ ಬಂದು ಸಮ್ಮೇಳನ ನಡೆಸಿದರೆ ನಾವು ಸಹಕಾರ ಕೊಡ್ತೀವಿ. 30 ಜನ ಜಿಲ್ಲಾಧ್ಯಕ್ಷರು.
ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲೆಯ ಜನತೆಯು ಕೂಡ ಅದರ ಬಗ್ಗೆನೇ ಒಲವಿದೆ. ಸರ್ಕಾರದ ಕ್ಕೆ ನಾವು ಒತ್ತಾಯ ಮಾಡ್ತಕ್ಕಂಥದ್ದು, ಪ್ರೀತಿಪೂರ್ವಕವಾಗಿ ಮನವಿ ಮಾಡಿಕೊಳ್ತಕ್ಕಂಥದ್ದು ಏನಂದರೆ, ಇಷ್ಟು ವರ್ಷಗಳ ನಂತರ ಇದು ಬಳ್ಳಾರಿಗೆ ಬಂದಿದೆಯಲ್ಲ, ಇದನ್ನು ವಿಳಂಬ ಮಾಡ್ತಾ ಹೋದರೆ ಇದರಲ್ಲಿ ಅರ್ಥ ಇಲ್ಲ. ಸರ್ಕಾರ ಈಗಾಗಲೇ 10 ಕೋಟಿ ರೂಪಾಯಿಗಳನ್ನು ಮೀಸಲು ಮಾಡಿದೆ. ಆಮೇಲೆ ಜಾಗವನ್ನು ನಿಗದಿ ಮಾಡಿದ್ದಾರೆ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿನೇ ನಡೆದಂಥ ಬಳ್ಳಾರಿಯಲ್ಲಿ ನಡೆದಂಥ ಸಭೆಯಲ್ಲಿ ಬಾನು ಮುಸ್ತಕ್ ಅವರನ್ನು ಸಮ್ಮೇಳನಾಧ್ಯಕ್ಷರಾಗಿ ಘೋಷಣೆ ಮಾಡಿ ಈಗಾಗಲೇ 3 ಪ್ರಕ್ರಿಯೆ ಮುಗಿದು ಹೋಗಿದ್ದಾವೆ. ಈಗೇನಂತಂದರೆ ಅದು ಸ್ಥಳವನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಮತ್ತು ಕಾರ್ಯವನ್ನು ಚಾಲನೆ ಮಾಡ್ತಕ್ಕಂಥದ್ದು, ಸ್ವಾಗತ ಸಮಿತಿಯನ್ನು ರಚನೆ ಮಾಡ್ತಕ್ಕಂಥದ್ದು ಇಷ್ಟೇ ಉಳಿದಿರೋದು. ಯಾವಾಗ ಸ್ವಾಗತ ಸಮಿತಿ ರಚನೆ ಆಯಿತು, ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಒಳಗೊಂಡು, ಅಧಿಕಾರಿಗಳನ್ನು ಒಳಗೊಂಡು, ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ನಮ್ಮ ಕೇಂದ್ರ ಮತ್ತು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳನ್ನು ಒಳಗೊಂಡು ಒಂದು ಸ್ವಾಗತ ಸಮಿತಿ ರಚನೆ ಆಗಿಬಿಟ್ರೆ ನಮಗೆ ನಿರಾತಂಕವಾಗಿ ಬಳ್ಳಾರಿಯಲ್ಲಿ ಸಮ್ಮೇಳನ ನಡೆಯಕ್ಕೆ ಯಾವುದೇ ತೊಂದರೆ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈಗ ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಸಚಿವರು ಮತ್ತು ಶಾಸಕರು ಅವರು ಸರ್ಕಾರದ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ನಮಗೆ ನಮ್ಮ ಮಹಾಪೌರರು ಹೇಳಿದಂತೆ ಇವೆಲ್ಲರೂ ಸ್ಪಂದಿಸ್ತಾ ಇರೋದರಿಂದ ನಮಗೆ ಬಳ್ಳಾರಿಯಲ್ಲಿ ಸಮ್ಮೇಳನ ನಡೆಯುತ್ತೆ. ಒಂದು ವೇಳೆ ಏನಾದರೂ ವಿಳಂಬ ಆದರೆ ಅದಕ್ಕೂ ಮತ್ತು ಇನ್ನೂ ಒಂದು ಬಲವನ್ನು ತುಂಬತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ಜನಪ್ರತಿನಿಧಿಗಳನ್ನು ಒಳಗೊಂಡು ಕನ್ನಡಪರ ಸಂಘಟನೆಗಳು ಎಲ್ಲರೂ ಹೋಗ್ಬಿಟ್ಟು ಒತ್ತಾಯ ಮಾಡಿ ನಾವು ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಮನವಿ ಮಾಡ್ತೀವಿ. ಯಾಕೆ ನೀವು ಈ ಹೋರಾಟ ಮೊದಲೇ ಯಾಕೆ ಮಾಡಬಾರ್ದಿತ್ತು ಅಂತಂದರೆ, ಯಾಕೆ ತಡವಾಯ್ತು? ಯಾಕಂದರೆ ಡಿಸೆಂಬರಲ್ಲಿ ಕಾಯಬೇಕಿತ್ತ ಈ ಹೋರಾಟ ಮತ್ತು ಮನವಿ ಸಲ್ಲಿಸೋದು? ಯಾಕೆ ಆಗಸ್ಟಲ್ಲೇ ಮಾಡ್ಬೋದಿತ್ತಲ್ಲ? ಆಗಸ್ಟ್ ಸೆಪ್ಟೆಂಬರಲ್ಲಿ ಮಾಡಿದರೆ ಈ ಪಾಡಿಗೆ ಒಂದು ಏನೋ ಒಂದು ತೀರ್ಮಾನ ಆದರೂ ಸರ್ಕಾರ ಕೈಗೊಳ್ತಾ ಇತ್ತೇನೋ. ಇನ್ನೂ ಒಂದು ಏನಂತಂದರೆ, ಕೆಲವು ಕಾಲಗಳಲ್ಲಿ ವಿಳಂಬಗಳಾಗಿದ್ದಾವೆ. ಈಗ 1915ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದಂದರೆ 110 ವರ್ಷಗಳಾಯಿತು ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗಿ. ಅನೇಕ ಬಾರಿ ಕಾಲ ವಿಳಂಬ ಆಗಿ ಸಮ್ಮೇಳನ ನಡೆದಿರ್ತಕ್ಕಂಥದ್ದು, ಬರಗಾಲ ಇರ್ಬೋದು, ಕರೋನಾದಂಥ ಸಂದರ್ಭ ಇರ್ಬೋದು, ಅಥವಾ ಬೇರೆ ಬೇರೆ ಸಮಸ್ಯೆಗಳ ಸಂದರ್ಭದಲ್ಲಿ ಮುಂದೂಡಲ್ಪಟ್ಟಿದೆ. ಹಾಗಾಗಿ ಇದು 88ನೇ ಸಮ್ಮೇಳನ. ಖಂಡಿತವಾಗಿ ಬಳ್ಳಾರಿ ಜಿಲ್ಲೆಯ ಜನತೆಗೆ ಒಬ್ಬ ಅಧ್ಯಕ್ಷನಾಗಿ, ಜಿಲ್ಲಾಧ್ಯಕ್ಷನಾಗಿ ಎಲ್ಲ ಜನತೆಯ ಪರವಾಗಿ ನಾನು ಮನವಿ ಮಾಡ್ಕೊಳ್ಳೋದೇನಂತಂದರೆ, ಸ್ವಲ್ಪ ಕಾಲ ವಿಳಂಬ ಆಗಿದೆ ನಿಜ, ಆದರೆ ಇದು ಕೆಲವು ಸಮಸ್ಯೆಗಳು ಇರೋದರಿಂದ ಆ ಸಮಸ್ಯೆಗಳನ್ನು ಸರ್ಕಾರ ಬೇಗ ಪರಿಹಾರ ಮಾಡಿಕೊಂಡು ಸಮ್ಮೇಳನವನ್ನು ನಡೆಸಲಿ ಅಂತೇಳಿ ನಾವು ಸರ್ಕಾರವನ್ನು ಆಗ್ರಹಿಸ್ತೇವೆ. ಡಿಸೆಂಬರ್ ತಿಂಗಳಲ್ಲಿ ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ತಿನ ಆಡಳಿತ ಮಂಡಳಿಯವರು ಒಂದು ದಿನಾಂಕವನ್ನು ನಿಗದಿ ಮಾಡಿದರು. ಮತ್ತು ರಾಜ್ಯ ಅಧ್ಯಕ್ಷರ ಬೇರೆ ಬೇರೆ ವ್ಯಾವಹಾರಿಕವಾಗಿ ನ್ಯಾಯಾಲಯದಲ್ಲಿ ಇರೋದರಿಂದ ಅದು ನೆನೆಗುದಿಗೆ ಬಿದ್ದಿದೆ. ಈಗ ಸರ್ಕಾರ ಆ ನ್ಯಾಯಾಲಯದಲ್ಲಿ ಅಧ್ಯಕ್ಷರ ಸಮಸ್ಯೆ ಇರೋದರಿಂದ ಒಬ್ಬ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಅದರಂತೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅದರ ದಿನಾಂಕ ಕೂಡ ಸರ್ಕಾರ ಘೋಷಣೆ ಮಾಡಬೇಕು. ಸರ್ಕಾರ ಈಗಾಗಲೇ ನಮ್ಮ ಜಮೀರ್ ಅಹಮದ್ ಅವರು ಬಂದು ಸ್ಥಳ ವೀಕ್ಷಣೆ ಎಲ್ಲ ಮಾಡಿ ಅವರು ಕೂಡ ಉತ್ಸಾಹವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಅವರು ರಾಜಕೀಯ ಗೊಂದಲದಲ್ಲಿ ಮರೆತಿದ್ದಾರೋ ಏನೋ ಗೊತ್ತಿಲ್ಲ. ನಾವೆಲ್ಲ ಇಡೀ ಕಲ್ಯಾಣ ಕರ್ನಾಟಕ ಮತ್ತು ಗಡಿಭಾಗ ಆಗಿರ್ತಕ್ಕಂಥ ನಮ್ಮ ಅಖಂಡ ಜಿಲ್ಲೆಯ ವತಿಯಿಂದ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡ ಕನ್ನಡ ಜಾತಿಯವರಾಗಿ ಇವತ್ತು ನಾವು ಸರ್ಕಾರಕ್ಕೆ ಮತ್ತೆ ನೆನಪು ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ. ಆದಷ್ಟು ಶೀಘ್ರವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ದಿನಾಂಕವನ್ನು ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರಲ್ಲಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.